ಮಳೆ ಮೋಡ ಮಳೆ ಗಾಳಿ ಅದೆಲ್ಲ ಸಿಟ್ಟು ಹೆಂಗೆ ಬರ್ತದೆ ಮಳೆ. ಫ್ರೆಂಡ್ಸ್, ಚಪಾತಿ ತಿಂದು ಬೋರು ಆಗಿತ್ತಂದರೆ ನೀವು ಈ ಥರ ಮಾಡಿ ತುಂಬಾ ಇಷ್ಟಪಟ್ಟು ತಿಂತೀರಾ. ಹಾಗೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ತುಂಬ ಸ್ಮೂತಿಯಾಗಿ ಚೆಂದ ಆಗ್ತಾವೆ ಈ ಥರ ಚಪಾತಿ ಮಾಡೋದ್ರಿಂದ. ಹಾಗಾಗಿ ನಾನಿವಾಗ ದೊಡ್ಡದೊಂದು ಈರುಳ್ಳಿ ಚೆನ್ನಾಗಿ ತೆಳುವಾಗಿ ಉದ್ದುದ್ದ ಕಟ್ ಮಾಡ್ಕೊಂಡೇನ್ರಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಷ್ಟು ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಅದಕ್ಕೆ ನಾವು ಖಾರ ಎಷ್ಟು ತಿಂತೀವಿ ತಿನ್ನೋದ್ರ ಮೇಲೆ ಡಿಪೆಂಡ್ ಇರ್ತದೆ. ನಾವು ಜಾಸ್ತಿ ಖಾರ ತಿನ್ನೋರು ಖಾರ ಹಾಕ್ಕೊಳ್ಬೋದು, ಇಲ್ಲ ಕಡಿಮೆ ತಿನ್ನೋರು ಹಾಕ್ಕೊಳ್ಬೋದು. ಕಡಿಮೆ ಖಾರ ಜಾಸ್ತಿ ಹಾಕೋದ್ರಿಂದ ಏನಾಗ್ತದೆ, ನಮ್ಗೆ ಯಾವುದೇ ಏನು ತರಕಾರಿ ಬೇಕಾಗಂಗಿಲ್ಲ ಈ ಚಪಾತಿ ಒಳಗೆ. ಹಾಗಾಗಿಬಿಟ್ಟು ನಾನು ನೋಡಿರಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಕಡ್ಲೆ ಹಿಟ್ಟು ಹಾಕೊಂಡೇನ್ರಿ. ಹಾಗೆ ಒಂದು 2 ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ರೀ. ಅದಕ್ಕೆ ಒಂದು ಸ್ವಲ್ಪ ಹವಿಸ್ ಕಾಳು ಅದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಬೇಕ್ರಿ. ಚೆಂದ ಮಿಕ್ಸ್ ಮಾಡ್ಕೊಂಡು ಆನಂತರ ನೋಡಿಬಿಟ್ಟು ನಾವು ಇವಾಗೇನು ದೋಸೆನ ಹಿಟ್ಟು ಮಾಡ್ಕೊತೀವಲ್ಲ, ದೋಸೆ ಹಿಟ್ಟಿಗೆ ಆ ಥರ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ರೀ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡೇನ್ರಿ ನಾನು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೇನ್ರಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನಮಗೆ ನೋಡಿ ಹಾಕ್ಕೊಳ್ಬೇಕ್ರಿ. ಯಾವ ಥರ ಅಂದರೆ ದೋಸೆ ಹಿಟ್ಟಿನ ಹದ ಇರ್ಬೇಕು ನೋಡಿರಿ, ಆ ಥರ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗ್ತದೆ ನೋಡಿರಿ. ಯಾವುದು ಲಟ್ಟಣಿಕೆಯಿಂದ ತೀಡೋದು ಬೇಡ, ಹಿಟ್ಟು ನಾದೋದು ಬೇಡ ಫ್ರೆಂಡ್ಸ್. ನೋಡಿರಿ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗ್ತಾವ್ರಿ. ಹಾಗಾಗಿ ಇವಾಗ ದೋಸೆ ಹಂಚ ಮೇಲೆ ನಾನು ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ಎಣ್ಣೆ ಈ ಥರ ಹಾಕಿಬಿಟ್ಟು ಸೌರಿ ಹಾಕಿದ್ರೆ ನೋಡಿರಿ ಏನು ಅಂಟ್ಕೊಂಗಿಲ್ಲ, ಒಂದು ಏನೂ ಇಲ್ಲ ನೋಡಿರಿ. ಅಷ್ಟು ಚೆನ್ನಾಗಿ ಚಪಾತಿ ರೆಡಿ ಆಗ್ತಾವೆ ನೋಡಿರಿ. ಚಪಾತಿ ಆದ್ರೆ ಅನ್ಕೋಬೋದು, ಇಲ್ಲ ದೋಸೆ ಆದ್ರೂ ಅನ್ಕೋಬೋದು ನೋಡಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಆಗುತ್ತೆ. ಅದ್ರಾಗ ಈರುಳ್ಳಿ ಇವೆಲ್ಲನೂ ಹಾಕಿರ್ತೀವಲ್ಲ, ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ. ಉಪ್ಪು ಖಾರ ಎಲ್ಲ ಹಾಕೋದ್ರಿಂದ. ನನ್ನ ಹತ್ರ ಕೊತ್ತಂಬರಿ ಇರಲಿಲ್ಲ, ಹಾಗಾಗಿ ನಾನು ಕೊತ್ತಂಬರಿ ಹಾಕಿಲ್ಲ. ಕೊತ್ತಂಬರಿನ ಹಾಕ್ಬೋದು, ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಾವ್ರಿ. ಭಾಳ ಸ್ಮೂತ್ ಅಂದ್ರೆ ಸ್ಮೂತು. ವಯಸ್ಸಾದ ಮುದುಕರಿಗಂತೂ ನೋಡಿರಿ ತುಂಬಾ ರೊಟ್ಟಿಗಿಂತ ಇದು ಭಾಳ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟಪಡ್ತಾರೆ ವಯಸ್ಸಾದ ಮುದುಕರಿಗೆ. ಈ ಥರ ಮಳೆಗಾಲದಾಗ ಬಿಸಿ ಬಿಸಿ ಹಾಕ್ಕೊಡ್ರಿ ನೀವು. ರೊಟ್ಟಿ ಮಾಡೋದು ಚಪಾತಿ ಮಾಡೋದಕ್ಕಿಂತ ಮುಂಚೆ ತುಂಬಾ ಇಷ್ಟಪಟ್ಟು ಮತ್ತೆ ಬೇಕು ಅಂತ ಕೇಳ್ತಾರೆ, ಮತ್ತೆ ಬೇಕು ಅಂತ ಕೇಳ್ತಾರೆ ಅವರು. ನೋಡಿರಿ ಎಷ್ಟು ಚೆನ್ನಾಗಿ ಹಾಕತ್ತಾವ್ರಿ. ಹಾಗಾಗಿ ನಾನು ಮಕ್ಕಳು ಇವಾಗ ಇನ್ನೊಬ್ಬನು ಕಾಲೇಜಿಗೆ ಹೋಗ್ತಾನಲ್ಲ, ಅವನಿಗೆ ಎಷ್ಟು ಅಂದರೆ 7:30ಗೆ ನಾನು ಅವನಿಗೆ ರೆಡಿ ಮಾಡಬೇಕಾಗುತ್ತೆ ಟಿಫಿನ್. 8:00ವರೆಗೆ ಅವನು ಈ ಮನೆಯಿಂದ ಬಿಡ್ತಾನೆ ರೀ ಅವನು. ಹಾಗಾಗಿ ಮಕ್ಕಳಿಗೆ ರೆಡಿ ಮಾಡಿ ಕೊಟ್ಟು ಕಳಿಸಿದ್ದೀನಿ ರೀ. ಅವನು ಓದೋನು ರೀ. ಇವಾಗ ನಾನು ನಮ್ಮ ಮನೆಯವ್ರಿಗೆ ಒಂದಿಷ್ಟು ಚಹಾ ಮಾಡ್ಕೊಕತ್ತೀವಿ ರೀ. ಬಿಡ್ಬೇಕನ್ನಕತ್ತೀನಿ ರೀ, ಬಿಡೋಕೆ ಆಗ್ತಾಯಿಲ್ಲ. ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಬಿಟ್ಟರಾಯ್ತು ಅಂದ್ಕೊಂಡು ಆಗ್ತಾಯಿಲ್ಲ. ನೋಡೋಣ, ಕ್ರಮೇಣ ಕಡಿಮೆ ಮಾಡಿದ್ರೆ ಆಯ್ತು ಅಂದ್ಕೊಂಡಿದ್ದೀನಿ ರೀ. ಅದೊಂದು ರೂಢಿನೇ ಆಗಿಬಿಟ್ಟದ್ರಿ. ಈಗ ನೋಡಿರಿ, ಈಗ ಮಗನಿಗೆ ಇನ್ನೊಬ್ಬನ ಅದಾರ ರೀ, ಇಬ್ಬರು ಮಕ್ಕಳು ರಜೆ ಅಲ್ಲ ಅವ್ರಿಗೆ, ಸ್ಕೂಲ್ ರಜೆ. ಅವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ. ನಿಮ್ಗೆ ನೋಡಿರಿ ತೋರಿಸ್ತಾ ಇದ್ದೀನಿ. ಏನು ಮಸ್ತ್ ಆಗ್ಯಾವ ನೋಡಿರಿ. ಎಷ್ಟು ಮೆತ್ತಗೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದವ್ರು ನೋಡಿರಿ. ಎಷ್ಟು ಚೆನ್ನಾಗಿ ಬಂದವ್ರಿ. ಇವಾಗ ನಾನು ಕೂಡ ಜಳಕ ಅದು ಮುಗಿಸಿದ್ದೀನಿ ರೀ. ಜಳಕ ಮುಗಿಸಿ ಇವಾಗ ಪೂಜೆ ಅದು ಯಾವ ಥರ ಮಾಡಿದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಸೇವಂತಿಗೆ ಹಾಗೆ ಶಂಖಪುಷ್ಪನೂ ಇದ್ದವು. ದೇವರಿಗೆ ಅಲಂಕಾರ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ನಿಮ್ಮ ಹೆದ್ರು ಬಂದೀನಿ ನೋಡಿರಿ. ಇವಾಗ ಮತ್ತು ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ರೀ. ಜಳಕ ಅದು ಮಾಡಿ ಇದು ಎದುರುಗಡೆ ಇದ್ರಿ, ನಾ ಏನು ಪರ್ದೆ ಹಾಕಿರ್ತೀನಿ ನೋಡಿರಿ, ಆ ಕಡೆ ರೂಮ್ನಾಗ ನನ್ನ ತಮ್ಮ ಇರ್ತಾನೆ ರೀ. ಹಂಗಾಗಿಬಿಟ್ಟು ಅದನ್ನು ಇವತ್ತು ಓಪನ್ ಮಾಡಿದ್ನಲ್ಲ ಡೋರ್, ಪರ್ದೆ ತೆಗ್ದಿದ್ದೀನಲ್ರಿ ತೊಳೆಯೋಕೆ. ಹಾಗಾಗಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ. ಅವನೇ ಇಳಿಸಿದ್ದ ಚಿತ್ರ ಅದು. ಅವನು ಸ್ವಂತ ಕೈಯಿಂದನೇ ಇಳಿಸ್ಯಾನ ರೀ. 3 ಮನುಷ್ಯರಿಗೆ ಇಳಿಸ್ಯಾನ ನೋಡಿರಿ. ಎಷ್ಟು ಚಂದ ಮಸ್ತ್ ಇಳಿಸ್ಯಾನ ರೀ. ನೋಡಿದರೆ ಯಾವ ಕತ್ತಲ್ದಾಗ ನೋಡ್ಬೇಕ್ರಿ, ಯಾರು ನಿಂತಾರೆ ನಂಗೆ ಕಾಣಿಸ್ತದ್ರಿ, ಆ ಥರ ಇಳಿಸ್ಯಾನ ನೋಡಿರಿ. ಅವನದೇ ಇದು ರೂಮ್ ಎಲ್ಲನೂ. ಡ್ರಾಯಿಂಗ್ ಅದು ತುಂಬಾ ಚೆನ್ನಾಗಿ ಮಾಡ್ತಾನೆ ರೀ. ಇವು ಹಳೆ ಫೋಟೋಗಳು ಅದಾವ್ರಿ ನೋಡಿರಿ. ಅವನದು ರೂಮ್ ಈ ಥರ ಇದೆ. ಅವು ಕೆಲವೊಂದು ಐಟಮ್ಸು ಬಾಂಡೆಗಳು ಬೊಕ್ಕಳು ಅದಾವಲ್ರಿ, ಅಲ್ಲಿ ಮೇಲ್ಗಡೆ ಇಟ್ಬಿಟ್ಟಾರ್ರಿ. ಡೋರೆಮಾನ್ ಚಿತ್ರ ತೆಗ್ದ ನೋಡಿರಿ. ತುಂಬ ಒಳ್ಳೆ ಚಿತ್ರಗಳನ್ನು ತೆಗಿತಾನೆ ರೀ.
4:30 ಆಗಿತ್ತು ನೋಡ್ರಿ. ಮಳೆ ಅಂದ್ರೆ ನೋಡ್ರಿ ಗಾಳಿ ಮಳೆ ಅಷ್ಟೊಂದು ಬರ್ತಾ ಇತ್ತು ನೋಡಿ ಫ್ರೆಂಡ್ಸ್. ತೋರಿಸ್ತಾ ಇದ್ದೀನಿ ನೋಡ್ರಿ ಹೆಂಗೆ ಬರ್ತದೆ ಮಳೆ. ಬಟ್ಟೆ ಎಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಬಟ್ಟೆ ನೋಡ್ರಿ ಅಲ್ಲಿ ದನ ಕಟ್ಟೇರಿ ಅದೆಲ್ಲ ನೀರು ಬಿಟ್ಬಿಡ್ತಾವ್ರಿ. ಹಾಗಾಗಿ ಆ ಕಡೆ ಸಿಕ್ಕಿಂದು ಮಳೆ ಬರಕತ್ತದ್ರಿ. ಈಗ ಬಿಸಿ ಬಿಸಿ ಚಹಾ ಮಾಡ್ಕೊಳಕ್ಕೆ ನಾವು ಚಹಾ ಮಾಡ್ಕೊಂಡು ಕುಡಿತೀವಿ ನೋಡ್ರಿ. ಎಲ್ಲ ಕ್ಲೀನ್ ಮಾಡಿ ನೋಡ್ರಿ. ದಸರಾ ಆಗಿದೆ ಹಿಂಗಾಗಿದ್ದು ಮನೆ ಕ್ಲೀನು ಬಾಂಡೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇವತ್ತಿನ ಲಾಗ್ ಈ ಥರ ಇತ್ತು. ಹಾಗೆ ಮಳೆ ಬಟ್ಟೆ ಅದು ಚಹಾ ಕೊಟ್ಟು ಇಲ್ಲಿಗೆ ಲಾಗ್ ಏನು ಮಾಡ್ತಾಯಿದ್ದೀನಿ. ಆಗಲೇ ಗೋಲ್ಡ್ ಬಿಸ್ಕಿಟ್ ತಿನ್ನಕತ್ತೀವಿ ನೋಡ್ರಿ ಚಾದಾಗ. ಅಂತಿದ್ದು ರೆಡಿ ಆಗಿ ಕುಂತಂದ್ರಿ. ಚಹಾ ಬಿಸ್ಕಿಟ್ ತಿನ್ಕೊಂತ ಕುಂತೀವಿ ನೋಡ್ರಿ. ಅವನು ಚಿಂಟು ನೋಡಕತ್ತಾನ್ರಿ. ನನ್ನ ಮಗ ಡೋರೆಮಾನ್ ಹಚ್ಕೊಂಡು ಕುಂತಾನ್ರಿ. ನಾನು ಮತ್ತು ನನ್ನ ದೊಡ್ಡ ಮಗ ಇಬ್ಬನು ತಿನ್ಕೊಂತು ಕುಂತೀವ್ರಿ ಇವಾಗ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.